ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂಥ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಅದರಲ್ಲೂ ಕೂಡ ವಿಶೇಷವಾಗಿ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಏನೇನೆಲ್ಲ ಇದರ ಸ್ನೇಹಿತರೆ, ಅಂದರೆ 1,24,25 ಲಕ್ಷ ಜನ ಏನೇನೆಲ್ಲ ಮಹಿಳೆಯರು ನೀವು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಯನ್ನು ಪಡೆದುಕೊಳ್ತಾ ಇದ್ದೀರಲ್ವ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ಯಾವ ವಿಚಾರವಾಗಿ ಅಂತ ನೋಡ್ತಾ ಹೋಗೋದಾದರೆ, ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣ ನಿಮಗೆ ಶೀಘ್ರದಲ್ಲಿಯೇ, ಅಂದರೆ ಅತಿ ಶೀಘ್ರದಲ್ಲಿಯೇ ನಿಮಗೆ ವೆರಿ ಶೂನ್ ಬಿಡುಗಡೆ ಆಗಲಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ, ನಿಮಗೆಲ್ಲರಿಗೂ ಕೂಡ ಒಂದು ಖುಷಿಯನ್ನು ಪಡಿಸುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬಂಪರ್ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಬಂದಿರುವಂತಹ ಮಾಹಿತಿಯ ಪ್ರಕಾರ ಒಟ್ಟಾರೆಯಾಗಿ 4,000 ರೂಪಾಯಿಯನ್ನು ಒಟ್ಟಿಗೆ ನಿಮ್ಮ ಖಾತೆಗೆ ಹಾಕುವುದರ ಜೊತೆಗೆ ಸ್ನೇಹಿತರೆ, ನಿಮ್ಮ ರೇಷನ್ ಕಾರ್ಡ್ನ ಒಬ್ಬ ವ್ಯಕ್ತಿಗೆ 170 ರೂಪಾಯಿಯನ್ನು ಕೂಡ ಹಾಕಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಈಗ ಸದ್ಯಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದೆ ಸ್ನೇಹಿತರೆ. ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಯಾವ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಲಿದೆ, ಅದರ ಜೊತೆಗೆ 170 ರೂಪಾಯಿ ಏನದು, ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇನ್ನು ಯಾರ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ಮತ್ತೆ ಅರ್ಧಂಬರ್ಧ ಕಮೆಂಟ್ ಮಾಡ್ತೀರಾ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ವಿಶೇಷವಾದಂಥ ಒಂದು ಗುಡ್ ನ್ಯೂಸನ್ನು ನಿನ್ನೆ ನಡೆದಂಥ ಒಂದು ದೊಡ್ಡ ಸಭೆಯಲ್ಲಿ ಎಲ್ಲರ ಮುಂದೆ ಬಹಿರಂಗವಾಗಿ ನಿಮಗೆಲ್ಲರಿಗೂ ಕೂಡ ಅತಿ ಶೀಘ್ರದಲ್ಲಿ ನಾನು ಒಂದು ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣವನ್ನು ಜಮಾ ಮಾಡ್ತೇನೆ ಅನ್ನುವಂಥ ಒಂದು ವಿಶೇಷವಾದ ಭರವಸೆಯನ್ನು ಕರ್ನಾಟಕದಲ್ಲಿರುವಂಥ ಎಲ್ಲ ಒಂದು ಪ್ರಜೆಗಳಿಗೂ ಕೂಡ ನೀಡಿದ್ದಾರೆ ಸ್ನೇಹಿತರೆ. ಏನದು ಯಾವ ಕಂತು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಾರ್ಚ್ ತಿಂಗಳ 28ನೇ ತಾರೀಕಿನಂದು ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತು ಅಂತಲೇ ಹೇಳ್ಬೋದು, 18th ಇನ್ಸ್ಟಾಲ್ಮೆಂಟ್ ಆಫ್ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು, ಗೃಹಲಕ್ಷ್ಮಿ ಸ್ಕೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ 36,000 ರೂಪಾಯಿ ನಿಮ್ಮೆಲ್ಲರ ಖಾತೆ ಕೂಡ ಈಗಾಗಲೇ ಜಮಾ ಮಾಡಿದ್ದೇವೆ. ಇನ್ಮೇಲೆ ಕೇವಲ ಇನ್ನೇನು 4ರಿಂದ 5 ದಿನಗಳ ಒಳಗೆ ನಿಮಗೆ 19ನೇ ಕಂತಿನ 2,000 ರೂಪಾಯಿ, ಅದರ ಜೊತೆಗೆ 20ನೇ ಕಂತಿನ 2,000 ರೂಪಾಯಿ ಸ್ನೇಹಿತರೆ. ಒಟ್ಟಾರೆಯಾಗಿ 4,000 ರೂಪಾಯಿಯನ್ನು ನಿಮಗೆ ನಾವು ಜಮಾ ಮಾಡಲಿದ್ದೇವೆ. ಇದರಿಂದ ಒಂದು ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದೇವೆ. 20 ಕಂತು ಅಂದರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ 40,000 ರೂಪಾಯಿ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಮಾಡಿದಂತೆ ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ಸ್ಟೇಟ್ಮೆಂಟನ್ನು ಕೂಡ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದರು ಸ್ನೇಹಿತರೆ. ಯಾಕೆಂದರೆ ಅವರು ಹೇಳಿದ್ದು ಕೂಡ ನಿಜ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ 18 ಕಂತು ಒಟ್ಟಾರೆಯಾಗಿ 30,000 ರೂಪಾಯಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಿದೆ. ಇನ್ನು 19ನೇ ಕಂತಿನ 2,000 ರೂಪಾಯಿ, ಅದರ ಜೊತೆಗೆ 20ನೇ ಕಂತಿನ 2,000 ರೂಪಾಯಿ ಸ್ನೇಹಿತರೆ. ಒಟ್ಟಾರೆಯಾಗಿ 4,000 ರೂಪಾಯಿಯನ್ನು ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಮಾಡಿದ್ರೆ ಒಟ್ಟಾರೆಯಾಗಿ 1,25,00,000 ಮಹಿಳೆಯರಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರ 40,000 ರೂಪಾಯಿಯನ್ನು ಎಲ್ಲರ ಖಾತೆಗೂ ಕೂಡ ಜಮಾ ಮಾಡಿದಂತೆ ಲೆಕ್ಕಕ್ಕೆ ಬರ್ತದೆ ಸ್ನೇಹಿತರೆ. ಹಾಗಾದರೆ ಯಾವಾಗ 19ನೇ ಕಂತು ಮತ್ತು 20ನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಅಂತ ಒಂದು ಪ್ರಶ್ನೆಯನ್ನು ನೀವೆಲ್ಲರೂ ಕೂಡ ಕೇಳ್ತಾ ಇರ್ಬೋದು ಸ್ನೇಹಿತರೆ. ಈಗಾಗಲೇ 18ನೇ ಕಂತಿನ ಹಣ ಜಮಾ ಆಗಿ 1 ತಿಂಗಳ ಕಳೆಯುತ್ತಾ ಬಂತು. ಇವಾಗ ಜಮಾ ಮಾಡ್ತೀವಿ 19ನೇ ಕಂತನ್ನು, ಮುಂದಿನ ವಾರದಲ್ಲೇ ಜಮಾ ಮಾಡ್ತೀವಿ 19ನೇ ಕಂತನ್ನು, ಇನ್ನೇನು ನಾಳೆಯೇ ಜಮಾ ಮಾಡ್ತೀವಿ 19ನೇ ಕಂತನ್ನು. ಹೀಗೆ ಹೇಳ್ತಾನೆ 1 ತಿಂಗಳನ್ನು ಸುಲಭವಾಗಿ ತಳ್ಕೊಂಡು ಬಂದೇ ಬಿಟ್ಟರು ಅಂತಲೇ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಇದರಿಂದ ಎಲ್ಲ ಮಹಿಳೆಯರಿಗೂ ಕೂಡ, ವಿಶೇಷವಾಗಿ ಯಾರ್ಯಾರೆಲ್ಲ ಈ ಒಂದು ಹಣವನ್ನು ನಂಬಿಕೊಂಡು ಇರ್ತಾರಲ್ಲೋ ಅವರೆಲ್ಲರಿಗೂ ಕೂಡ ತುಂಬಾ ಅಂದರೆ ತುಂಬಾ ಬೇಜಾರನ್ನು ಉಂಟು ಮಾಡಿದಂಥ ಒಂದು ತಿಂಗಳಾಗಿತ್ತು ಸ್ನೇಹಿತರೆ. ಏನು ಕೂಡ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಏನು ಕೂಡ ನೀವು ಬೇಜಾರು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇನ್ನೇನು ಕೇವಲ 3 ದಿನದಲ್ಲಿ ನಿಮ್ಮೆಲ್ಲರ ಖಾತೆಗೂ ಕೂಡ
ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ 2,000 ರೂಪಾಯಿ ಸ್ನೇಹಿತರೆ. 2,000 ರೂಪೀಸ್ ಆಫ್ ಗೃಹಲಕ್ಷ್ಮಿ ಸ್ಕೀಮ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ 19th ಇನ್ಸ್ಟಾಲ್ಮೆಂಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. 19ನೇ ಕಂತಿನ 2,000 ರೂಪಾಯಿಯನ್ನು ಇತಿ ಶೀಘ್ರದಲ್ಲಿ ಯಾವಾಗ ಅಂತ ನೋಡ್ತಾ ಹೋದಾದರೆ 5/5/2025 ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅಂದರೆ 5ನೇ ತಾರೀಕು ಮೇ ತಿಂಗಳು 2025 ಸೋಮವಾರ ಮಂಡೇ ಸ್ನೇಹಿತರೆ. ಮಂಡೇ ಅಂದು ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ 2,000 ರೂಪಾಯಿ ಜಮಾ ಮಾಡಲು ಡೇಟನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಇದರಂತೆ ನಮ್ಮ ಹಣಕಾಸು ಇಲಾಖೆಯಿಂದಲೂ ಕೂಡ ಈಗಾಗಲೇ ಗೃಹಲಕ್ಷ್ಮಿಯ ಒಂದು ಇಲಾಖೆಗೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಹಣ ಬಂದಿದೆ ಅನ್ನುವಂಥ ಒಂದು ವಿಶೇಷವಾದ ಭರವಸೆಯನ್ನೇ ಒಂದು ದೊಡ್ಡ ಸಭೆಯಲ್ಲಿಯೇ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಡೀ ರಾಜ್ಯದ ಜನತೆಯ ಮುಂದೆ ನೀಡಿದರು ಅಂತಲೇ ಹೇಳ್ಬೋದು. ಇದರಿಂದಾಗಿ ಎಲ್ಲರೂ ಕೂಡ ಖುಷಿ ಪಡುವಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಇನ್ಮೇಲೆ 19ನೇ ಕಂತಿನ ಬಗ್ಗೆ ಎಲ್ಲರಿಗೂ ಕೂಡ ಐಡಿಯಾ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಸೋಮವಾರದಂದು ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಖಂಡಿತವಾಗಲೂ ಜಮಾ ಹಾಗೆ ಆಗ್ತದೆ ಸ್ನೇಹಿತರೆ. ಇನ್ನು 20ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋದಾದರೆ 19 ಮತ್ತು 20ನೇ ಕಂತಿನ ಹಣವನ್ನು ಒಟ್ಟಿಗೆ ನಿಮಗೆ 2,000 ರೂಪಾಯಿ ಜಮಾ ಮಾಡ್ತಾ ಇಲ್ಲ ಸ್ನೇಹಿತರೆ. 19ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆದಮೇಲೆ 20ನೇ ಕಂತಿನ ಹಣವನ್ನು ಜಮಾ ಮಾಡಲಿಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ. ಹಾಗಾದರೆ 20ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮೆಲ್ಲರ ತಲೆಯಲ್ಲೂ ಕೂಡ ಉದ್ಭವ ಆಗೇ ಇರುತ್ತದೆ. ಅದು ಕೂಡ ಇದೇ ಮೇನ 3ನೆಯ ವಾರದಂದು ಸ್ನೇಹಿತರೆ. 3rd ವೀಕ್ ಆಫ್ ಮೇ ಅಂತಾನೆ ಹೇಳ್ಬೋದು. ಮೇನ 3ನೇ ವಾರದಿಂದ ನಿಮಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 20ನೇ ಒಂದು 20th ಇನ್ಸ್ಟಾಲ್ಮೆಂಟ್ ನಿಮ್ಮೆಲ್ಲರ ಖಾತೆಗೆ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಸ್ನೇಹಿತರೆ. ಇದು ಗೃಹಲಕ್ಷ್ಮಿ ಯೋಜನೆ 19 ಮತ್ತು 20ನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಯಿತು. ಅಂದರೆ ಎಲ್ಲರೂ ಕೂಡ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಒಂದು ಹಣವನ್ನು ಕೂಡ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಕೊನೆಯ ತಿಂಗಳು ಅಂತಲೇ ಹೇಳ್ಬೋದು. ಇನ್ಮೇಲೆ ಯಾವುದೇ ರೀತಿಯಾಗಿ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ. ಯಾಕೆಂದರೆ 10 kg ಅಕ್ಕಿಯನ್ನು ಕೊಡಲಿಕ್ಕೆ ಶುರು ಮಾಡಿರುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಅದರ ಬಗ್ಗೆ ಗೊತ್ತೇ ಇದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಡಿಸೆಂಬರ್ ತಿಂಗಳ ಒಂದು ಅನ್ನಭಾಗ್ಯ ಯೋಜನೆ ಹಣವು ಕೂಡ ಜಮಾ ಆಗಿ ಆಲ್ಮೋಸ್ಟ್ ಆಲ್ 1 ತಿಂಗಳು ಕಳೀತಾ ಬಂತು. ಹಾಗಾದರೆ ಜನವರಿ ತಿಂಗಳ ಹಣ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಅದು ಕೂಡ ನಿಮಗೆ 5/5/2025 ಸ್ನೇಹಿತರೆ. ಅದು ಕೂಡ ಸೋಮವಾರ ಅಂತಲೇ ಹೇಳ್ಬೋದು. ಇನ್ನೇನು 3ರಿಂದ 4 ದಿನಗಳ ಒಳಗೆ ನಿಮಗೆಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಣವು ಕೂಡ ಜಮಾ ಆಗಲಿದೆ ಸ್ನೇಹಿತರೆ. 1 kg 34 ರೂಪಾಯಿ ಅಂತೆ, ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಕೂಡ ನಿಮ್ಮೆಲ್ಲರ ಖಾತೆ ಕೂಡ ಅದು ಕೂಡ ಸೋಮವಾರವೇ ಜಮಾ ಆಗಲಿದೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ 19ನೇ ಕಂತಾಗಿರ್ಬೋದು, ಅದರ ಜೊತೆಗೆ ಗೃಹಲಕ್ಷ್ಮಿಯ 20ನೇ ಕಂತಾಗಿರ್ಬೋದು, ಅದರ ಜೊತೆಗೆ ಇನ್ನೊಂದು ವಿಶೇಷವಾದಂಥ ಒಂದು ಯೋಜನೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಣದ ಬಗ್ಗೆಯೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲರಿಗೂ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.